ಭಾಳ ಬೇಜಾರಾಗ್ತೈತೆ ಕಣಪ್ಪ. ಬೇಕ್ರಿಗೆ ಎಲ್ಲ ಲಾಸ್ ಆಗಿರೋದಕ್ಕೆ ಭಾಳ ಬೇಜಾರಾಗ್ತೈತೆ ತೆಗಿ. ಹಿಂಗಾಗಬಾರ್ದು, ಯಾರಿಗೇ ಆಗಲಿ ಹಿಂಗಾಗಬಾರ್ದು ಕಣಪ್ಪ. ಮತ್ತು ಆಗಬಾರ್ದು. ನನಗೂ ಹಂಗೆ ಭಾಳ ಬೇಜಾರಾಗ್ಬಿಡ್ತು ತೆಗಿಯಪ್ಪ. ಇದೇನು ಹಿಂಗಾಯ್ತು ಹಂಗಾಯ್ತು. ಈಗ ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಏನೋ ಆಗುತ್ತೆ ನೋಡು. ಆಟ ಮಾತಾಡ್ತಾ ಇದ್ದಾವೆ ಎರಡೂ. ಹ್ಞೂ, ಬಂದವಳೆ ಆತ ಹೇಳ್ತಾಳೆ ಗಿಜ್ಜಿಂಬೇನೆ ನಾನು ಬೈಕೊಂತಾಳೇನ. ನಮ್ಮ ಡಯನೂ ಅವ್ರನ್ನ ಬೈಕೋಬೇಕು. ಹೆಂಗೆ ಮಾತಾಡ್ತಾಳೆ ಹಂಗೆ ಹೆಂಗೆ ಬೈಕೊಂತಾಳೆ. ಪಾಪ ಅವ್ರೇನು ಯಾರಿಗೇನೆ ಅನ್ಯಾಯ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ, ಯಾಕೆ ಬೈಕೋಬೇಕು? ಅಲ್ಲ ಕಣಪ್ಪ, ಆಟನ್ ದುಡ್ಡು ತಂದು ಕೊಡ್ತಲ್ಲ 42,000 ರೂಪಾಯಿ ದುಡ್ಡ ಎಲ್ಲಿಂದ ತಂದೆ? ಎಲ್ಲ 50,000 ರೂಪಾಯಿ ಮುಗೀತು ಅಂದಲ್ಲ. ಎಲ್ಲ ಅದು ಹೆಂಗಾಯ್ತು ಅಂತ ಹೇಳ್ತೀನಿ ನಾನು ಎಲ್ಲನ. ನೆನ್ನೆಸಿಂದಾನ ನೀನು ಕೇಳೋಣ ಅನ್ಕೊಂತಿದ್ದೆ. ಎಲ್ಲಿ ತಂದಪ್ಪ, ಎಲ್ಲಿ ತಂದೆ, ಏನು ಎತ್ತ ಅಂತೇಳಿ ಕೇಳೋಣ ಅಂತಿದ್ದೆ. ಆದ್ರೆ ಬಿಡತ್ತ ಅಂತ ಮರ್ತೋಗ್ಬಿಟ್ಟೆ. ಅಲ್ಲ, ಎಲ್ಲಿ ತಂದೆ 50,000 ರೂಪಾಯಿ ದುಡ್ಡು? ಇದ್ದಿರೋದೆಲ್ಲ ಕಾರ್ಯಕ್ಕೆ ಕಟ್ಟಿದ್ದೀವಿ, ಎಲ್ಲ ಬೇಕ್ರಿ ಬಂಡವಾಳ ಹಾಕಿದ್ದೀವಿ. ಕೈಯಾಗೆ ನಮ್ಮ ತಗೇನು ಯಾವ ಒಂದು 50,000 ಇಲ್ಲ. ಅದೇ ಎಲ್ಲಿ ತಂದೆ? ನಿಮ್ಮ ಅಣ್ಣನ ತಗೆ ನಾನು ಇಸ್ಕೊಂಡಿದ್ದೆ. ಅವ್ನು ನಿನ್ನ ಮಕ್ಕ ಇಕ್ಕಂಡು ಕೇಳಂತಾಗ ಅವನು ಈಗ ಅವ್ನು ನಿನ್ನ ಮಕ್ಕ ಇಕ್ಕಂಡು ಕೇಳೋಣ. ಅಲ್ಲಿ ಎಲ್ಲ ಇಸ್ಕೊಂಡಿದ್ದೀವಿ ಅಂತಾಗೆ ಪಾಪ ಆಗ್ಲೆಲ್ಲ ಕೇಳಿದ್ರೆ ಅವ್ನು ಇನ್ನೆಲ್ಲಿ ಕೊಡ್ತಾನೆ? ಇಲ್ಲ ನಮ್ಮ ತಾಯಿ ಪಾಟ್ ಕೇಳಲ್ಲ, ನಮ್ಮ ಅಣ್ಣನ ದುಡ್ಡು ಮಾತ್ರ ಕೇಳಲ್ಲ ಪಾಪ. ಚೆನ್ನಾಗಿರ್ಲಿ ಬಿಡು, ಅವನು ಎಲ್ಲನೂ ಒಂದು ಮದುವೆ ಆಗತ್ತೆ, ಚೆನ್ನಾಗಿರ್ಲೇಳು. ಚೆನ್ನಾಗಿರ್ಲೇಳು. ಎಲ್ಲಿ ಇಸ್ಕೊಂಡಿದ್ದೆ ಅಂತ ಕೇಳ್ತಾ ಇರೋದು. ಯಾರನ್ನ ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿರ್ಲೇಳು. ಅವ್ರೇನು ನಮ್ಮ ಭಾವನೆ, ಅವರು ಚೆನ್ನಾಗಿದ್ರೆ ಸಾಕು, ಮದುವೆ ಆಗತ್ತಾ? ನಾವು ಅವರು ಎಲ್ಲ ಹೊಂದಾಣಿಕೆಯಿಂದನ ಚೆನ್ನಾಗಿತ್ಕೊಂಡು ಹೋಗ್ಬೋದು. 50,000 ರೂಪಾಯಿ ಎಲ್ಲಿ ತಂದೆ 17? ತಲೆ ತಿಂತಾಳೆ ಕಣ. 50,000 ಎಲ್ಲಿ ತಂದು ಇದು ನಾನು ಅವತ್ತು ಮಧ್ಯಾಹ್ನ ಹೊತ್ನಾಗ ನಾನು ಹೊರಟಿದ್ದೆ ಅಲ್ಲಿ ಸ್ಟೇಷನಿಂದ ಪುರಾಣ ಅಂತ. ದುಡ್ಡು ಇರಲಿಲ್ಲ ಕೈಯಾಗಿ, ಏನು ಮಾಡೋಣ? ಹಂಗೆ ಗಿರ್ಜಿಂಬರ್ ಮನೆ ನೋಡಿದೆ. ಅವಳ ಮೇಲೆ ನನಗೆ ಭಾಳ ಸೇಡಿತ್ತು. ಅವಳಿಗೆ ಏನಾನ ಒಂದು ಎದುರಿಸ್ಬೇಕು, ಸರಿಯಾಗಿ ಮಾಡಬೇಕು ಅಂತ ನನಗೆ ಭಾಳ ಸೇಡಿತ್ತು. ಅವಳ ಮೇಲೆ ಸಿಟ್ಟಿತ್ತು. ನೋಡಪ್ಪ, ನನಗೆ ಹೆಂಗೆಲ್ಲ ಮಾತಾಡಿದ್ಲು, ಹೆಂಗೆ ಹಿಡ್ಕೊಂಡು ಹೊಡೆದ್ಲು ಅಂಬ ಸಿಟ್ಟಿತ್ತು ಆ ಗಿರ್ಜಿಂಬೆ. ನನಗೆ ಗೊತ್ತಿತ್ತು ಅವ್ರು ಯಾರು ಇರಲಿಲ್ಲ, ಯಾರು ಬರೋಲ್ಲ ಅಂಬೋದು ಗೊತ್ತು. ನಾನೆಲ್ಲ ಅದೆಲ್ಲ ನನಗೆ ಮಾಡೋದು ಗೊತ್ತೈತಿ, ಹೆಂಗೆ ಮಾಡಬೇಕು ಏನು. ಆ ಬೋಲ್ಟ್ ತೆಗ್ಯೋದ್ರೊಳಗಾಗಿ ಹೆಂಗೆ ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನು. ಏನು 5 ನಿಮಿಷಕ್ಕೆಲ್ಲ ತೆಗ್ದಾಕ್ಬಿಡ್ತೀನಿ. ಎಲ್ಲ ತೆಗ್ದಾಕಿ ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ಏನಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಇವಾಗೇನು. ಅದೆಲ್ಲನ ಇಲ್ಲ ಗೊತ್ತೈತಿ ಏನು ಮಾಡಬೇಕು ಏನು ಎಲ್ಲ ತಿಳ್ಕೊಂಡು ಮಾಡ್ಬೇಕು. ಸುಮ್ಮನೆ ಇವಾಗ ನಾವು ಮಾಡ್ತೀವಿ ಅಂದ್ರೆ ಆಗಲ್ಲ. ಅವ್ರು ಯಾರೂ ಇರಲಿಲ್ಲ ಅವತ್ತು. ಎಲ್ಲ ಹೊಲ್ತಕ್ಕೆ ಹೋಗಿದ್ರೆ ಗಿರ್ಜಿಂಬೆ ಆಗಿರ್ಬೋದು, ಯಾರೂ ಇರಲಿಲ್ಲ. ಅದಕ್ಕೆ ನಾನು ಹಂಗೆ ಅಬ್ಸರ್ವ್ ಮಾಡಿದೆ, ಯಾರೂ ಇಲ್ವಲ್ಲ ಮನೆಯಾಗೆ, ಯಾರೂ ಇಲ್ಲ. ಅಲ್ಲಿ ಬೇರೆ ಅವ್ರು ಹೊಲ್ದಕ್ಕೆ ಕೂಲಿಯರು ಬಂದಿದ್ದರು. ಅವನು ಇವ್ರು ಹೊಲ್ದಕ್ಕೆ ಅವರು ಕೂಲಿಯರು ಹೋದ್ರು. ಗಿರ್ಜಿಂಬೆರ್ ಹೊಲ್ದಕ್ಕೆ ಕೂಲಿಯರು ಬಂದಿದ್ದರು. ಕೂಲಿಯರು ಬಂದವ್ರು ಅಂತ ಅವರು ಹೋದರು. ಅದಕ್ಕೆ ನಾನು ಅವಾಗ ಯೋಚನೆ ಮಾಡಿದೆ, ಯಾರೂ ಇರಲಿಲ್ಲ. ಆ ಗಿರ್ಜಿಂಬೆರ್ ಮನೆಗೆ ಹೋಗಿ ತಗೊಂಬಂದೆ ನಾನು. ಹೌದೇನು? ಹಾಗಾದ್ರೆ ಅವ್ರಿಗೇನು ಗೊತ್ತಿಲ್ಲ ತಗ. ಅಲ್ಲೇನೇನು ಯಾತು ಸಿ ಸಿ ಕ್ಯಾಮ್ರಾ ಇಲ್ಲ, ಯಾತಿಲ್ಲ, ಏನು ಯಾತು ಗೊತ್ತಾಗಲ್ಲ. ಸಿ ಸಿ ಕ್ಯಾಮ್ರಾ ಅಂತ ಇಂಥದ್ದು ಇರೋ ಅಂಥದ್ದಾದರೆ ಬಿಡು ಅನ್ಬೋದು. ಏನಲ್ಲೇನು ಯಾಕೆ ಸಿ ಸಿ ಕ್ಯಾಮ್ರಾ ಇಲ್ಲ, ಎಂಥದ್ದು ಇಲ್ಲ. ಅದೇ ಮತ್ತೆ ನಾನು ಅದಕ್ಕೇ ನನಗೆ ಅವಳ ಮೇಲೆ ಭಾಳ ಸಿಟ್ಟಿತ್ತು. ಅವಳು ಯಾವಾಗ ನನಗೆ ಅವಾಗ ಹಿಡ್ಕೊಂಡು ಒಯ್ದಿದ್ಲ, ಆವಾಗಲೇ ನನಗೆ ಅವಳ ಮೇಲೆ ಭಾಳ ಸಿಟ್ಟಿತ್ತು ಕಣೆ. ಏನೋ ಮಗನೇ ಕದ್ದಿರೋದು ಪಾಪ. ನಮ್ಮ ಗಿರ್ಜಿಂಬೇರ ದುಡ್ಡ ನೋಡಿ, ನನ್ನ ಮಗ ಕದ್ದವನಂತ ಎಷ್ಟಿರಬೇಡ. ತಡೆ ಸರಿ ಮಾಡ್ತೀನಿ. ಇವನಂತಾಗೆ ವಿಡಿಯೋ ಫೋನ್ ಇದು ಮಾಡ್ಕೊಂಬನಂದ್ರಿ ರೆಕಾರ್ಡ್. ಫೋನ್ ಇಲ್ವಲ್ಲ ಹೆಂಗೆ ಇಸ್ಕೊಂಬಂದು ಮಾಡೋಣ ಅಂತ ಅಂದ್ಕೊಂಡೆ. ಫೋನ್ ಇಲ್ಲ ಅಂತೇಳಿ ಸುಮ್ಮನಾಗಿದ್ದಷ್ಟೇ. ಮಾಡ್ತೀನಿ ತಡಿ, ಸರಿಯಾಗಿ ಮಾಡ್ತೀನಿ. ಅವಳು ಹಂಗೆ ಬೋಲ್ ಮೇರಿ ಅವಳು ಸುಮ್ಮನೆ ಇದ್ದಾಳೆ. ಅವಳಿಂದಲೇ ನಮ್ಮ ಅಪ್ಪ ನಮ್ಮಮ್ಮ ಹೆಂಗ ಚೆನ್ನಾಗಾಗಾರಪ್ಪ, ಅವಳಿಂದಲೇ. ಅವ್ರು ತಗೊಂಬಂದ್ವಿ, ಬೇಕ್ರಿಗೆ ಅಷ್ಟು ಲಾಸ್ ಆಯಿತು ನಮಗೆ. ಹೆಂಗೆ ಮಾಡೋಣ ಅನ್ನಿಸ್ತೈತೆ. ಯಾರು ತಗೊಂಬಂಬಕ್ಕೆ ಹೋಗ್ಬೇಡ, ಮೊದಲೇ ಜನ ಸರಿ ಇಲ್ಲ. ಸ್ವಲ್ಪ ಏನಾದರೂ ಗೊತ್ತಾದ್ರೆ ಸಾಕು, ಇವರೇ ತಂಡ್ರದಂತೆ ಅಂತ ಊರು ತುಂಬ ಮೆರೆಸ್ಬಿಡ್ತಾರೆ. ಯಾರಿಗೂ ಗೊತ್ತಿಲ್ಲ ನಾನು ಮಾಡಿರೋದು. ನಾನು ಹೆಂಗೆ ಮಾಡ್ತೀನಿ ಗೊತ್ತಾ? ಅವ್ರನ್ನ ಎಂಥ ಲಾಕ್ ಹಾಕಿದ್ರೆ ನಾನು ತೆಗಿತೀನಿ. ನನಗೆ ಗೊತ್ತಾಯ್ತು. ಅಷ್ಟೊಂದು ನನಗೆ ಒಂಥರ ಜಾಸ್ತಿ ತಲೆ ಇದೆ. ನಾನು ಏನು ಬೇಕಾದ್ರೂ ಮಾಡ್ತೀನಿ ನಾನು. ಗಾಡಿ ಇನ್ನೂ ಸರಿಯಾಗಿ ಇದ್ದಾವೆ. ಆ ಶೈಲು ಹಂಗೇನೆ ನಮ್ಮ ಮನೆಗೆ ಬತ್ತಾ ನಮ್ಮ ಮನೆಗೆ ತಿಂದು ಹಿಂಗೆ ಇವತ್ತು ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾಳೆ. ನಮ್ಮ ಮೇಲೆ ಜೋರು ಮಾಡ್ತಾಳೆ. ಬುದ್ಧಿ ಏನಾದರೂ ಸರಿ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ನಾನು ಏನು ಮಾಡ್ತಿದ್ದೆ ಇಷ್ಟೊತ್ತಿಗೆ. ಏನು ಮಾಡೋಕ್ಕಾಗಲ್ಲ ಬಿಡು. ಅವಳಿಗೆ ನಿನಗೆ ಜಿಂಬೆಗೆ ಐತೆ. ಅವಳೇನು ಬಿಡಪ್ಪ, ಯಾತ ಇಲ್ದಾಳಾಗಿದ್ರೆ ಯಾತ ಇಲ್ಲ ಅನ್ಬೋದಾಗಿತ್ತು. ಮಸ್ತಾಗೈತೆ.
ಏನು ಅವನು ಮಗ ಪಾಯಿಂಟ್ ಮಾಡ್ತಾನೆ ಹಿಂಗೆ ಹೋಗಿ ಹಿಂಗೆ ತತ್ತಾನೆ 50,000 ರೂಪಾಯಿ ದುಡ್ಡು ಅವ್ನಿಗೇನು ಮಸ್ತ ಸಿಗ್ತವೆ. ಅವ್ರಿಗೇನೇನು ಕಮ್ಮಿ ಆಗಿಲ್ಲ ಬಿಡಪ್ಪ, ಬಡವ್ರ ಅಂತಾರಾಗಿದ್ದರೆ ಬಿಡು ಬಡವ್ರು ತಿಂದ್ರೆ ನಾವು ಉದ್ಧಾರ ಆಗಲ್ಲ ಅನ್ಬೋದಾಗಿತ್ತು. ಅವನೇನು ಮಗ ಆಗಲಿ ಅವರಪ್ಪ ಆಗಲಿ ಏನು ಎತ್ತ ದುಡ್ದಿಲ್ಲ ಹೇಳ, ಹಿಂಗೆ ಹೋಗಿ ಒಂದಿಟ್ಟು ಪಾಯಿಂಟ್ ಮಾಡ್ತವೆ ತೋರ್ತವೆ, ಪಾಯಿಂಟ್ ಮಾಡ್ತವೆ ತೋರ್ತವೆ. ನೀ ಎತ್ತ ದುಡ್ದಿರಾದ್ರೆ ಆದರೆ ಇರೋದು ಅಡಿಗೆ ಇದ್ದಾವೆ ಲೋಪರ್ ನನ್ನ ಮುಂದೆ ವಿಷಯನ ನಮ್ಮ ಗಿರ್ಜಿಂಬಿಗೆ ಮುಟ್ಟಿಸ್ಬೇಕು ಮುಂಚೆಗೆ. ಬಿಡಲ್ಲ ತಾಳೆ, ಅದೇನು ಮಾಡ್ಬೇಕು ಅದನ್ನ ಮಾಡ್ತಾಳೆ. ನಮ್ಮ ಗಿರ್ಜಿಂಬಿ ಏನಂತ ತಿಳ್ಕೊಬಿಟ್ಟವಳೆ. ನೋಡಿ ಎಷ್ಟು ಧೈರ್ಯವಾಗಿ ಅವಳು ಇಂಥ ಕೆಲಸ ಮಾಡ್ತಿರ್ಬೇಡ ಇವಳು. ನನ್ನ ಮಗ ಇದ್ದಾನೆ ಇವನು, ನೋಡು ಏನು ತಿಂಬಿಸ್ಕೊಂಬರೋಕ್ಕೆ ದುಡ್ಡು ಕತ್ಕೊಂಡು ಹೋಗ್ಯವನು. ಅದಕ್ಕೆ ನನ್ನ ಸಲ ಮಾತಾಡ್ತಿದ್ರು, ನೋಡಪ್ಪ ಎಲ್ಲ ಬೀಗ ಹಾಕಿದ್ರು ಇವಾಗ ತೆಗಿ ಅಂತ ಕಳ್ರು ಇದ್ದಾರೆ ಅಂದ್ಕೊಂಡು ನನ್ನ ಸಲ ಮಾತಾಡ್ತಾಯಿದ್ರು ಪಾಪ. ನಾನು ಹಂಗೆ ಅಂದ್ಕೊಂಡು ಅಯ್ಯೋ ದೇವ್ರೆ ಇವಾಗೆಲ್ಲನ ಹಿಂಗೆ ನೋಡು ಕಳ್ತನಗಳು ಜಾಸ್ತಿ ನಡುವೆ ಬರೀ ಕಳ್ತನಗಳು, ಅದಕ್ಕೆ ಎಚ್ಚರಿಕೆಯಿಂದ ಹೆಂಗಿರ್ಬೇಕು ಹೆಂಗೆ ಇಟ್ಕೋಬೇಕು ಅಂಥೇಳಿ ಏನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಪಾಪ ಅವಳು ಕಳ್ಕೊಂಡಿರೋರಿಗೆ ಒಂದು ಗೊತ್ತು ಆ ನೋವು ಏನು ಅಂತೇಳಿ, ಕಳ್ಕೊಂಡಿರೋರಿಗೆ ಗೊತ್ತು ಅಷ್ಟೇ. 50,000 ರೂಪಾಯಿ ಅಂತಂದರೆ ಸುಮ್ಮನೆ ಬರುತ್ತಾ ಅಂತಾರೆ. ಒಬ್ಬೊಬ್ರಿಗೆ ಬಿಡು ಅಷ್ಟು ಇಷ್ಟು ಅಂತಾರೆ ಅಷ್ಟೇ. ಫಸ್ಟ್ ಹೋಗಿ ವಿಷಯನ ನಮ್ಮ ಇವನಿಗೆ ಹೇಳ್ಬತ್ತೀನಿ. ನಮ್ಮ ಇವನಿಗೆ ವೈಭುಗೆ ಆತು, ಇಲ್ಲ ಅಂತಂದ್ರೆ ನನ್ನ ತಂಗಿ ಡೈಗೆ ಆಯ್ತು ಯಾರಿಗಾದ್ರೂ ಹೇಳ್ತೀವಿ. ನೋಡಲ್ವಪ್ಪ ನನ್ನ ಮಗ ಎಂಥ ಬದುಕು ಮಾಡ್ಯಾವಿ ಅಂತೇಳಿ. ಮುಂದೇನೆ ಅಂದ್ರೂ ನಂಬಾರ್ದು ಕಳ್ಳ ನನ್ನ ಮಗ, ಕಳ್ಳ. ಯಾರು ತಗೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು ನೀನು. ಯಾರು ತಗೋ ಆಮೇಲೆ ಹಂಗೆ ಮಾತಾಡ್ಗಿಡಿಯ ಬಾಯಿ ತಪ್ಪಿ ಆಮೇಲೆ ಏನೋ ಒಂದು ಮಾತಾಡಿ ಏನೋ ಒಂದು ಅಂದ್ಗಿಂದಿಯ ಜಲ್ದು ನಾವೇ ತಗೊಂಡಿರೋದು ನಾವೇ ಮಾಡಿರೋದು ಅಂತ. ಇಲ್ಲಪ್ಪ ನಾನೇ ನಂಗೆ ಅಂಬಕ್ಕೆ ಹೋಗಲ್ಲ. ಅಲ್ಲ ನಾನು ಹೇಳಿದ್ದಷ್ಟೇ. ನಾನು ಅದೇ ಎಲ್ಲಿಂದ ಬಂತು ಅಮ್ಮಂಗೆ ಆಯ್ತು. ನೀನು ಕೆಲ್ಸಕ್ಕೂ ಹೋಗಿಲ್ಲ ಏನಿಲ್ಲ, ಕೆಲ್ಸದಾಗ ಯಾವುದು ದುಡ್ಡು ಕೊಡೋ ಅಂಥದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ಎಲ್ಲಿಂದ ಬಂತು ಅಂತೇಳಿ ಬರೀ ಕೇಳಿದೆ ಅಷ್ಟೇ. ಏನು ಮಾಡೋದು, ಕೇಳಬೇಕಲ್ಲಪ್ಪ, ಕೇಳಿದೆ ನಾನು. ಅದಕ್ಕೆ ಇವನು ಏನೇನಾಗುತ್ತೆ ನೋಡಂತಾಡಿ ಅದೇನಾಗುತ್ತೆ ಅಂತ. ಅಲ್ಲ ನನಗೆ ಯಾಕೂ ಬರಲಿಲ್ಲ. ಗಿರ್ಜಿಂಬೆ ಯಾಕೆ ನಮ್ಮ ಇದಕ್ಕೆ ಅವಳು ತಲೆ ಹಾಕ್ತಾಳೆ, ಅದೇ ನನಗೆ ಬೇಜಾರು. ಗಿರ್ಜಿಂಬೆ ಅನ್ನೋಳು ಯಾಕೆ ಅವಳು ಮಾತಾಡಬೇಕು, ಯಾಕೆ ಬರಬೇಕು ನಮ್ಮ ಮನೆ ಸುದ್ದಿಗೆ ಅಂತ. ನನಗಂತೂ ನಿಜವಾಗ್ಲೂ ಇವಾಗ ಅವಳು ನೋಡ್ಬಿಟ್ರೆ ಆಗೋದೇ ಇಲ್ಲ ನಿಜ. ನಾನು ಆದ್ರೆ ಸುಮ್ಮನೆ ಇದ್ದೀನಿ. ಏನು ಮಾಡ್ಬೇಕು ಅದನ್ನ ಮಾಡಬೇಕು ಅಂತೇಳಿ ನೋಡು ಏನಾನ ಆಗಲಿ ನೋಡ್ತೀನಿ ತಾಡಿ. ಅದೇನಾಗುತ್ತಾ ಆಗಲಿ ನೋಡೇ ಬಿಡ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಹೆಂಗೆ ಗಂಡ ಹೆಂಡ್ತಿಬ್ರು ಮಾತಾಡ್ತಾ ಇದ್ದಾರೆ. ನನಗೆ ಗೊತ್ತಾಯಿತು ಇವರೇ ಮಾಡಿರೋದಕ್ಕೆ ಕೆಲಸನ ಅಂತ ನನಗೆ ಗೊತ್ತಾಯಿತು. ಸಿಗೆ ಬೀಜರು ಇನ್ಮೇಲೆ ಇರೋದು ತಾಡಿ, ಇನ್ಮೇಲೆ ಸರಿಯಾಗಿ ಅನುಭವಿಸ್ಬೇಕಾಗುತ್ತೆ. ತಲೆ ಕೆಡಿಸ್ಕೊಬೇಡ, ಏನೋ ಆಗೋದಾಗೈತೆ ಯಾಕೆ ತಲೆ ಕೆಡಿಸ್ಕೊಬೇಡಪ್ಪ. ಇವಾಗ ಹೆಂಗೆ ಕಾರ್ ತಂದಿದ್ದೀವಿ, ನೀನು ಕಾರ್ ಬಾಡಿಗೆ ಹೊಡಿತೀಯ ಅತ್ಲಾಗೆ, ನಾನು ಹೆಂಗೆ ಆತಾಗ ಏನೋ ಒಂದು ವ್ಯಾಪಾರ ಮಾಡ್ಕೊಂಡು ಇರ್ತೀನಂತ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಬಸ್ಸಿಗೆ ಹೋಗೋದು ಇಷ್ಟ ಆಗಲ್ಲ, ಅದಕ್ಕೆ ನಾನು ನಿನಗೋಸ್ಕರನೇ ಕಾರ್ ತಗೊಂಡಿದ್ದವಣೆ. ನನಗೆ ಗೊತ್ತೈತೆ ಏನು ಎತ್ತ ಹೆಂಗಿರಬೇಕು ಯಾವ ಥರ ಏನು ಎಲ್ಲ ಇಲ್ಲೋಡಿಲಿ ಒಂಥರ ಎಲ್ಲ ಗೊತ್ತೈತೆ. ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ, ಸುಮ್ಕಿರು ನೀನು. ಏನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಏನು ಮಾಡ್ತಾರೆ ಕಷ್ಟ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಅಲ್ಲ ಹೋಗಿ ಕೇಳಿದ್ಕೂ ಅವರು ಮರ್ಯಾದೆ ಕೊಡಬೇಕು. ಇಷ್ಟೊಂದೆಲ್ಲನ ಇದು ಮಾಡಬಾರ್ದು. ಎಂತೆಂಥ ಜನ ಇರ್ತಾರೆ ನೋಡ್ತಾ ಇರಿ. ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.